ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಯುವರ್ DK. ಸೊ ಲಾಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಸ್ಪ್ಲಿಟ್ಟು, ಬೋನಸ್ಸು, ಡಿವಿಡೆಂಟು ಮತ್ತು ನ್ಯೂ ಆರ್ಡರ್ಸ್ ಕಂಪ್ನಿ ಸಿಕ್ಕಿದ್ದು. ಸೊ ಅದೇ ಥರ ಇವತ್ತು ಯಾವ ಕಂಪ್ನಿ ಸ್ಪ್ಲಿಟ್ಟು, ಬೋನಸ್ಸು, ಡಿವಿಡೆಂಟು ಮತ್ತು ನ್ಯೂ ಆರ್ಡರ್ಸ್ ಅನೌನ್ಸ್ ಮಾಡಿದೆ ಅಂತ ಡಿಸ್ಕಸ್ ಮಾಡೋಣ. ಇದೇ ಥರದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನೇನಾದರೂ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂದರೆ ಅದು ಬೈ ಸೆಲ್ ರೆಕಮೆಂಡೇಷನ್ ಆಗಿರಲ್ಲ, ಜಸ್ಟ್ ಎಜುಕೇಷನಲ್ ಪರ್ಪಸ್ ಮಾತ್ರ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು, ಸೊ ವಿಪ್ರೋ ಕಂಪ್ನಿ ಬಂದುಬಿಟ್ಟು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಅದು ಎಷ್ಟು ರೂಪಾಯಿ ಅಂದರೆ ಒಂದು ಶೇರ್ ಇತ್ತಂದರೆ ₹6 ಡಿವಿಡೆಂಡ್ನ ಅನೌನ್ಸ್ ಮಾಡಿದೆ. ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 27 ಜಾನ್ ಆಗಿರುತ್ತೆ. ಹಾಗೆ ನಿಮ್ಮ ಹತ್ರ ಒಂದು ಶೇರ್ ಇತ್ತಂದರೆ ₹6, ಇನ್ ಕೇಸ್ 100 ಶೇರ್ ಇತ್ತಂದರೆ ₹600 ಬಂದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಆನ್ 27. ಹಾಗೆ ಸೆಕೆಂಡ್ ಅಪ್ಡೇಟ್ಗೆ ಹೋಗ್ಬಿಡೋಣ. ಹಾಗೆ ಸೂರಜ್ ಲಿಮಿಟೆಡ್ ಶೇರ್ ಹೋಲ್ಡರ್ಸ್ಗೆ ಈ ಕಂಪ್ನಿನೂ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಸೂರಜ್ ಲಿಮಿಟೆಡು ಪರ್ ಶೇರು 1.50 ಪೈಸೆ ಅನೌನ್ಸ್ ಮಾಡಿದೆ. ಸೊ ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 23 ಜಾನ್ ಆಗಿರುತ್ತೆ. ಸೊ ನೀವೇನಾದರೂ 23 ಜಾನ್ವರೆಗೂ ನೀವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅವತ್ತಿನ ದಿನ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ 1.50 ಪೈಸೆ ಪರ್ ಶೇರ್ ಬಂದು ಕ್ರೆಡಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ಸೊ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಸೊ ಅವರ ಶೇರ್ ಹೋಲ್ಡರ್ಸ್ಗೆ ಪರ್ ಶೇರ್ 0.20 ಪೈಸೆ ಅನೌನ್ಸ್ ಮಾಡಿದೆ. ಸೊ ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 23 ಜಾನ್ ಆಗಿರುತ್ತೆ. ನೀವೇನಾದರೂ 23 ಜಾನ್ವರೆಗೂ ಈ ಶೇರ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬಂದು ಡಿವಿಡೆಂಟು ಕ್ರೆಡಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ಬಿಡೋಣ. ಸೊ DB ಕಾರ್ಪೊರೇಷನ್ ಬಂದು ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಅದು ಎಷ್ಟು ಅಂದರೆ ಪರ್ ಶೇರ್ ₹2 ಅನೌನ್ಸ್ ಮಾಡಿದೆ ಕಂಪನಿ. ಸೊ ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 22 ಆಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ಬಿಡೋಣ. ವಾರಿ ಎನರ್ಜಿಗೆ 2 ಆರ್ಡರ್ಸ್ ಬಂದಿದೆ. ಸೊ ಒಂದು ಆರ್ಡರ್ ಬಂದುಬಿಟ್ಟು ಇಂಡಿಯಾದಿಂದ, ಇನ್ನೊಂದು ಆರ್ಡರ್ ಬಂದುಬಿಟ್ಟು USA ದಿಂದ. ಸೊ ಫಸ್ಟ್ ಒನ್ ಬಂದಿರೋದು ಇಂಡಿಯಾದಿಂದ, ಅದು ಬಂದುಬಿಟ್ಟು 210 ಮೆಗಾವ್ಯಾಟ್ ಸೋಲಾರ್ ಪ್ಯಾನಲ್ಗೆ ಆರ್ಡರ್ ಬಂದಿದೆ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು USA ದಿಂದ 2000 ಮೆಗಾವಾಟ್ಗೆ ಸೋಲಾರ್ ಪ್ಯಾನಲ್ ಆರ್ಡರ್ ಬಂದಿದೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ಬಿಡೋಣ. ಸೊ ವಾರಿಯರ್ ರಿನ್ಯೂವಬಲ್ನು ಒಂದು ಆರ್ಡರ್ ಪಡ್ಕೊಂಡಿದೆ. ಸೊ ಅದು ಏನಪ್ಪ ಅಂತಂದರೆ 10 ಮೆಗಾವ್ಯಾಟ್ ಸೋಲಾರ್ ಪ್ಯಾನೆಟ್ UPL ಮಾಡ್ಬೇಕು ಅಂದ್ಕೊಂಡಿದೆ. ಸೊ ಅದರ ಪ್ರಾಜೆಕ್ಟ್ ವ್ಯಾಲ್ಯೂ ಬಂದುಬಿಟ್ಟು 38 crores ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಬಂದುಬಿಟ್ಟು 26-27 ಫಿನಾನ್ಷಿಯಲ್ ಇಯರ್ ಒಳಗಡೆ ಕಂಪ್ಲೀಟ್ ಆಗಬೇಕಂತ ಹೇಳಿದೆ. ಸೊ ಫೈನಲಿ ವಿಡಿಯೋ ಮುಗಿಸುವಂಥ ಸಮಯ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇದೇ ಥರದ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.